ಸೀರಿಯಸ್ ಆಗಿ ನೋಡಿ, ಈ ಪ್ರಮೋಷನ್ ಮಾಡಿದ್ರೆ ಏನಿಲ್ಲ ಅಂದ್ರೂ ನನಗೆ ಕನಿಷ್ಠ ಪಕ್ಷ ಒಂದು ಅಷ್ಟು ಬರುತ್ತೆ, ಒಳ್ಳೆ ಇದೇ ಬರುತ್ತೆ. ಪ್ರಮೋಷನ್ ಸುಮ್ನೆ ದುಡ್ಡು ಕೊಡ್ತಾರೆ ಅನ್ಬಿಟ್ಟು ಏನೇನೋ ಪ್ರಮೋಟ್ ಮಾಡೋದಲ್ಲ, ತಿಳ್ಕೊಬೇಕು ನಾವು ಫಸ್ಟ್ ಏನ್ ಪ್ರಮೋಟ್ ಮಾಡ್ತಾ ಇದೀವಿ ನಾವು. ಬಟ್ ಇದ್ ನನ್ ಲೊಕೇಶನ್ ನೋಡಿದ ತಕ್ಷಣ ಯಾಕೋ ಇದು ಮಿಂಡ ಅಂತ ಅನ್ಸ್ತು ನನಗೆ. ಈ ಲೆಕ್ಕಾಚಾರಕ್ಕೆ ಮಾಡ್ಲಾ ಹೆಂಗೆ ವಿಡಿಯೋ ಇದು? ಸರಿ ಬ್ರೋ, ಓಕೆ. ಸರಿಯಪ್ಪ, ಆಯ್ತು. ಅಪ್ಪ ವ್ಯತ್ಯಾಸನೇ ಗೊತ್ತಾಯ್ತಲ್ಲ. ನೋಡಿ, ನಾವು ಒಂದೊಂದು ಪ್ರಮೋಷನ್ನು ಇಲ್ಲಾಂದ್ರೆ ಏನೋ ಒಂದು ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಗೊತ್ತಿರೋರಿಗೆ ಫೋನ್ ಮಾಡಿ ಇಷ್ಟೆಲ್ಲ ಬಾಧೆಗಳು ಬೀಳ್ತಿವಿ. ಹಂಗಿದ್ರು ಜನಗಳು ವಿಡಿಯೋನೇ ನೋಡಲ್ಲ. ಅಟ್ಲೀಸ್ಟ್ ನಮ್ ಸಬ್ಸ್ಕ್ರೈಬ್ ಮಾಡ್ರಿ ಚಾನೆಲ್ಗೆ. ಜನಗಳಿಗೆ ಕೊಡೋದನ್ನ ನೀಟಾಗಿ ಕೊಡ್ಬೇಕು, ನಿಜ ಫ್ಯಾಕ್ಟ್ ನ ತೋರಿಸ್ಬೇಕು. ಇದು ನನಗೆ ಇಷ್ಟ ಆಯ್ತು ಕಂಟೆಂಟ್. ಸುಮ್ನೆ ಇವಾಗ ಯಾರೇ ಆಗ್ಲಿ ಗುರು ಕಾಸು ಕೊಡ್ತಾವ್ರೆ ಅಂತ ಹೇಳಿದ್ರೆ ಬಂದ್ಬಿಟ್ಟು ಇವಾಗ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇವಾಗ ನನಗೇನ್ ತೀಟೆನಾ? ಬಂದ್ಬಿಟ್ಟು ಸೂಪರ್ ಆಗೈತ್ಲೆ, ಒಡ್ಡೆ ಸೂಪರ್ ನೋಡಿ, ಇಲ್ಲಿ 60 ಫೀಟ್ ರೋಡ್ ಹಾಕಿದ್ದಾರೆ, ಅಲ್ಲಿ ನೋಡಿ 30 ಫೀಟ್ ರೋಡ್ ಹಾಕಿದ್ದಾರೆ, ಇಲ್ಲಿ ನೋಡಿ ಬಸ್ ಸ್ಟಾಪ್ ಇಲ್ಲೇ ಬರ್ತೈತೆ, ಏರ್ಪೋರ್ಟ್ ಇಲ್ಲೇ ಹೋಯ್ತೈತೆ. ನಾವ್ ಇದ್ರಿಂದ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಕಾಸು ಯಾರ್ಯಾರೋ ಹೆಂಗೆಂಗೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಇರೋಬಾರದನ್ನೆಲ್ಲ ಪ್ರಮೋಷನ್ ತರ ಮಾಡಬಾರ್ದು. ಸೈಟ್ ಆಗಿರ್ಬೋದು, ಒಂದು ಯಾವುದೇ ಚಿಕ್ಕ ಸಣ್ಣ ಪುಟ್ಟ ವಸ್ತು ಆಗಿರ್ಬೋದು, ಈವನ್ ಒಂದು ಮೊಬೈಲೇ ಆಗಿರ್ಬೋದು, ಅದನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಜನ ತುಂಬಾ ದಿನಗಳಿಂದ ಕಷ್ಟಪಟ್ಟು ಕೂಡಿಕ್ಕಿರ್ತಾರೆ, ಅದಕ್ಕೆ ಅಂತ ಬಜೆಟ್ನ ಸೇವ್ ಮಾಡ್ಕೊಂಡು ಬಂದಿರ್ತಾರೆ. ಆ ಜಾಗದ ಹೆಸರು ಹೇಳಲ್ಲ ನಾನು ಏನು ಎತ್ತ ಅಂತ, ಬಟ್ ನಿಮ್ಗೆ ತಿಳಿಸ್ತೀನಿ ಹೆಂಗಾರು ಮಾಡಿ. ಇದನ್ನೆಲ್ಲ ನಾವು ಮಾಡ್ತೀವಲ್ಲ, ಅದಕ್ಕೆ ಆದ್ರೂ ಒಂದು ಫಾಲೋ, ಒಂದು ಸಬ್ಸ್ಕ್ರೈಬ್ ಹೆಲ್ಪ್ಫುಲ್ ಆಗುತ್ತೆ. ನಾನು ಯೂಟ್ಯೂಬ್ ನಾವು ಸಬ್ಸ್ಕ್ರೈಬ್ ಮಾಡಿದ್ರೆ ರಿಯಲ್ ಟೈಮ್ ಅಪ್ಡೇಟ್ ಸಿಗುತ್ತೆ. ಸೊ ಫಾಲೋ ಮಿ ಆನ್ ಯೂಟ್ಯೂಬ್. ಚರ್ಸ್ ಗೈಸ್, ಸಿಗೋಣ ಅಲ್ಗೇನೆ. ಪ್ರತಿದಿನ 6 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಬ್ರೇಕ್ ಹಿಡಿದವ್ರೆ ಕೂತ್ಬಿಡ್ತೀನಿ. ಬೈ 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 ಬೈ.